ನಮಸ್ಕಾರ ಚಾಂಪಿಯನ್ಸ್. ಸೊ ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರ್ಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಫಸ್ಟ್ ಆಫ್ ಆಲ್, ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಹೆಂಗಾಯಿತು ಹೇಳ್ರಿ. ಸೊ ಇಂಗ್ಲೀಷ್ ಅಥವಾ ಕನ್ನಡ ಹೆಂಗಿತ್ತು, ಹೆಂಗೆ ಮಾಡಿದ್ದೀರಾ ಕಮೆಂಟ್ ಮಾಡಿರಿ. ಫೈನ್. ಸೊ ಸೈನ್ಸ್ ಅಂತೂ ಯಾಕೆ ಹೇಳ್ರಿ, ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿತ್ತು. MCQs ಅಂತೂ ಆ್ಯಸ್ ಇಟ್ ಈಸ್ ಬಂದಿತ್ತು. ನೆಕ್ಸ್ಟು 1 ಮಾರ್ಕ್ಸಲ್ಲೂ ಅಷ್ಟೇ, 2 ಮಾರ್ಕ್ಸ್ 3 ಮಾರ್ಕ್ಸ್ ಏನು ಹೇಳೋಣ, ಜಸ್ಟ್ 2 ವೀಡಿಯೋಸ್. ಹಿಂದಿನ ದಿವಸ 2 ಲೈವ್ ಕ್ಲಾಸ್ ತೊಗೊಂಡಿದ್ದೆ, ಈಗೂ ಹಾಗೆ ಲೈವ್ ಕ್ಲಾಸ್ ತೊಗೊತೀನಿ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಯಿತು, ಮ್ಯಾಥ್ಸ್ ಕೆಲವೊಂದು ಲೈವ್ ಕ್ಲಾಸ್ ತೊಗೊಂಡಿದ್ದೆ, ಆ್ಯಂಡ್ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸು ಲೈಕ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಅಂತೆಲ್ಲ ಮಾಡಿಸಿದ್ದೀನಿ. ಸೊ ಅದೆಲ್ಲ ವೀಡಿಯೋಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಚೆಕ್ ಮಾಡೋದು ಮರಿಬೇಡ್ರಿ. ನಿಮಗೆ ಯಾವ ಚಾಪ್ಟ್ರು, ನಿಮಗೆ ಯಾವುದು ತಲೆ ತಿಂತಿದೆ ಅದನ್ನು ಚೆಕ್ ಮಾಡಿರಿ. ಓಕೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್, ವರ್ಡ್ ಪ್ರಾಬ್ಲಮ್ಸ್ ಆಯಿತು, ಸರ್ಫೇಸ್ ಏರಿಯಾಸ್, ವಾಲ್ಯೂಮ್ಸು, ನಿಮಗೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಪ್ರತಿಯೊಂದು ಇದೆ, ಚೆಕ್ ಮಾಡೋದು ಮರಿಬೇಡ್ರಿ. ಓಕೆನಾ? ಸೊ ಸರ್ ಬ್ಲ್ಯಾಂಕ್ ಸ್ಲೇಟ್ ಇಟ್ಕೊಂಡು ಏನು ಹೇಳ್ತಿದ್ದೀರಾ? ಏನು ಸ್ಕೋರಿಂಗ್ ಔಟ್ ಇನ್ ಮ್ಯಾಥ್ಸ್ ಈಸ್ ದ ಈಸಿಯೆಸ್ಟ್. ಸೈನ್ಸು ಇನ್ನೊಂದಕ್ಕಿಂತನೂ ಈಸಿ, ಬಿಕಾಸ್ ಇಲ್ಲಿ ನಂಬರ್ಸ್ ಇರುತ್ತೆ. ಆ ನಂಬರ್ಸ್ ಹೆಂಗಿರುತ್ತೆ, ಅದು ಹೆಂಗೆ ಕರ್ಕೊಂಡು ಹೋಗುತ್ತೆ, ಹಂಗೆ ಹೋಗೋದು. ನಿಮ್ಗೆ ಗೊತ್ತು ಔಟ್ಪುಟ್ ಏನು ಬರುತ್ತೆ, ಅದು ವೆರಿಫೈ ಮಾಡ್ಬೋದು. ನಿಮ್ಗೆ ಅದೇ ಬೇರೆ ಸಬ್ಜೆಕ್ಟಲ್ಲಾದರೆ ಹೆಂಗೆ ವೆರಿಫೈ ಮಾಡ್ತೀರಾ ಹೇಳ್ರಿ? ಈಗ ಸೋಷಲ್ಲು ನೀವೇನು ಬರೆದಿರ್ತೀರೋ ಅದು ಕರೆಕ್ಟೋ ಇಲ್ಲೋ ಅಂತ ವೆರಿಫೈ ಮಾಡೋಕ್ಕಾಗತ್ತಾ? ಆಗಲ್ಲ. ಸೈನ್ಸು ಆಗತ್ತಾ? ಆಗಲ್ಲ. ನಾಟ್ ಎವ್ರಿಥಿಂಗ್. ಸೊ ದೆರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಯು ಕ್ಯಾನ್ ಡೆಫಿನೆಟ್ಲಿ ವೆರಿಫೈ ಮಾಡ್ಬೋದಿಲ್ಲ ಅಂತ, ಬಟ್ ಸ್ಟಿಲ್ ಮೆಜಾರಿಟಿ ಏನು ಮ್ಯಾಥ್ಸ್. ಸೊ ಅದಕ್ಕೆ ನೀವು ಮಾಡಿರೋದು ಕರೆಕ್ಟೋ ಇಲ್ಲೋ ಅಂತ ವೆರಿಫೈ ಮಾಡ್ಬೋದು. ಏನೇನು ಮಾಡಬೇಕು, ಯಾವ್ಯಾವ ಚಾಪ್ಟರ್ಸಿಂದ ಅಂತ ಹೇಳ್ತೀನಿ. ಈಗ ಫಸ್ಟ್ ಚಾಪ್ಟರ್ ತೊಗೊಳಂಗಿದ್ರೆ, ಫಸ್ಟ್ ಚಾಪ್ಟ್ರು ರಿಯಲ್ ನಂಬರ್ಸ್. ಸೊ ಈಗ ನಿಮಗೆ ಈಗ ಕೆಲವೊಂದು ಕ್ವಶನ್ಸ್ ಮಾಡಿದ್ದೀನಿ, ಅದನ್ನಂತೂ ಮಿಸ್ ಮಾಡಲೇಬಾರ್ದು. ಲೈಕ್ 25-50 ಕ್ವಶನ್ಸು, ಈಗ 50 ಕ್ವಶನ್ಸ್ ಏನೋ ಮಾಡಿದ್ದೀನಿ. ಡೆಫಿನೆಟಾಗಿ ಅದನ್ನು ಮಿಸ್ ಮಾಡಬಾರ್ದು. ಬೇಸಿಕ್ಸ್ ಇದೆ, ವೆರಿ ಬೇಸಿಕ್ಸ್. ಸೊ ಚೆಕ್ ಮಾಡಿರಿ. ಸೊ ಯಾವುದು √2 ಇಸ್ ಎ ರ್ಯಾಷನಲ್, ನೆಕ್ಸ್ಟು √2 + √3 ರ್ಯಾಷನಲ್, ಅಥವಾ ಇಲ್ಲಿ ಮೈನಸ್ ಬರ್ಬೋದು. √2 ಅಲ್ಲ 3 - √2 ಇರ್ರ್ಯಾಷನಲ್. ಸೊ ಈ ಥರ. ಇದ್ರ ಜೊತೆ ನಿಮಗೆ HCF, ನೆಕ್ಸ್ಟ್ LCM, ಮಾಸ, ಲಾಸ, ಇದ್ರ ಮೇಲೆ ಕೇಳ್ಬೋದು. ಫ್ಯಾಕ್ಟ್ರೈಸೇಷನ್ ಮೇಲೆ ಕೇಳ್ಬೋದು. ಇವತ್ತು ಲೈವ್ ಕ್ಲಾಸ್ ಇದೆ. ಇವತ್ತು ಲೈವ್ ಕ್ಲಾಸು 6:30 ಯಾರೂ ಮಿಸ್ ಮಾಡಬೇಡ್ರಿ. ಇವತ್ತಿದೆ, ನಾಳೆ ಇದೆ. ಮಿಸ್ ಮಾಡಬೇಡ್ರಿ. ಓಕೆ. ಸೊ ಕ್ವಶನ್ ಸಾಲ್ವ್ ಮಾಡ್ತೀನಿ. ಡೆಫಿನೆಟಾಗಿ ಬಂದೇ ಬರುತ್ತೆ, ಡೆಫಿನೆಟ್ಲಿ. ಓಕೆನಾ? ಸೊ ಈಗ HCF, LCM, ಇದ್ರ ಜೊತೆಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ನಾನು ಹೇಳ್ತಿರೋದು. ಸೊ ಈಗ ಫಸ್ಟ್ ಚಾಪ್ಟರ್ ಏನಿದೆ ಈಸಿ ಮಾಡ್ತೀರಾ. ಈಗ ಅದೇ ಸೆಕೆಂಡ್ ಚಾಪ್ಟ್ರಿಂದ ನಿಮಗೆ ಸಮ್ಮು, ಪ್ರಾಡಕ್ಟು, ಸಮ್ ಕೇಳ್ಬೋದು, ಇಲ್ಲ ಪ್ರಾಡಕ್ಟ್ ಅಂತ ಕೇಳ್ಬೋದು. ಇದ್ರ ಜೊತೆ ಆಲ್ಫಾ + ಬೀಟಾ ಅಥವಾ ಆಲ್ಫಾ ಬೀಟಾ ಕೊಟ್ಟಿರ್ತಾರೆ, ಇದನ್ನು ಫೈಂಡ್ ಮಾಡಿರಿ, ವೆರಿಫೈ ಮಾಡಿರಿ ಅಂತ ಕೇಳ್ಬೋದು. ಆ್ಯಂಡ್ ಅಗೇನ್ ಸೆಕೆಂಡ್ ಚಾಪ್ಟ್ರೂ ಈಸಿನೇ. ಥರ್ಡ್ ಚಾಪ್ಟರ್ ಏನಿದೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, ದ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್. ಯಾಕೆ? ಒಂದು ಗ್ರಾಫ್ ಹಾಕಬೇಕು, 4 ಮಾರ್ಕ್ಸ್ಗೆ, ಯಾರಿಗುಂಟು ಯಾರಿಗಿಲ್ಲ. ಇದನ್ನು 2 ನಿಮಿಷದಲ್ಲಿ ಹಾಕಬೇಕು. ಆ್ಯಂಡ್ ಈಗ ನೀವು ರಿವಿಷನ್ ಮಾಡಬೇಕಾದ್ರೆ, ಸೊ ವೆನ್ ಯು ಆರ್ ಡೂಯಿಂಗ್ ರಿವಿಷನ್, ಇದನ್ನು ಜಾಸ್ತಿ ಫೋಕಸ್ ಮಾಡಬೇಡ್ರಿ. ಈಗ ನಾನು ಫಸ್ಟ್ 3 ಚಾಪ್ಟರ್ಸ್ ಏನು ಹೇಳಿದೆ, ಯು ಶುಡ್ ನಾಟ್ ಟೇಕ್ ಟು ಮಚ್ ಟೈಮ್. ಈ 3 ಚಾಪ್ಟರ್ಸ್ ನೀವು ಜಾಸ್ತಿ ಟೈಮ್ ತೊಗೋಬಾರ್ದು, ಬಿಕಾಸ್ ಈಸಿ ಇರುತ್ತೆ. ಆ್ಯಂಡ್ ನಿಮಗೆ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ಗೊತ್ತಿರುತ್ತೆ, ಒಂದು ಐಡಿಯಾ ಇರುತ್ತೆ. ಎಸ್ಪೆಷಲಿ ಎಕ್ಸೆಪ್ಟ್ ಫಸ್ಟ್ ಚಾಪ್ಟ್ರು. ನಿಮಗೆ ವರ್ಡ್ ಪ್ರಾಬ್ಲಮ್ಸ್ ಬಂತು ಅಂದರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅಲ್ಲಿ ಇಲ್ಲಿ ನೋಡಬೇಕು. ಸೊ ಅದನ್ನು ಇವತ್ತು ಮಾಡೋಣ, ಒಂದಷ್ಟು ಪ್ರಾಬ್ಲಮ್ಸ್ ನೋಡೋಣ. ಸೊ ಇಟ್ ಶುಡ್ ಬಿ ಮೋರ್ ದೆನ್ ಸಫಿಷಿಯೆಂಟ್. ಓಕೆನಾ? ಸೊ ಫಸ್ಟ್ 3 ಚಾಪ್ಟರ್ಸ್ ಈಸಿ. ಇನ್ನೊಂದು ಕೇಳ್ಬೋದು, ಸಬ್ಸ್ಟಿಟ್ಯೂಷನ್ ಮೆಥಡೋ, ಎಲಿಮಿನೇಷನ್ ಮೆಥಡೋ ಸಾಲ್ವ್ ಮಾಡಿರಿ X, Yಗೆ ಅಂತ. ಸೊ ಫಸ್ಟ್ 3 ಚಾಪ್ಟರ್ಸ್ ಈಸಿ, ಮುಗೀತು. ಆ್ಯಂಡ್ ಅಗೇನ್ 4th ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ 4th ಚಾಪ್ಟ್ರಲ್ಲಿ ಏನು ಮಾಡ್ತೀರಾ? 4th ಚಾಪ್ಟ್ರಲ್ಲೂ ನಿಮಗೆ AN ಮೇಲೆ ಕೇಳ್ಬೋದು, SN ಮೇಲೆ ಕೇಳ್ಬೋದು. ಫಿಕ್ಸ್ ಕ್ವಶನ್ಸಾ? AN ಅಥವಾ SN ಪಕ್ಕ ಬರುತ್ತೆ. ಓಕೆ. ಸೊ ಆ್ಯಂಡ್ ಇದನ್ನು ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಹಾರ್ಡ್ಲಿ ಅಗೇನ್ 1 ನಿಮಿಷನೂ ಬೇಕಾಗಿಲ್ಲ. ಸೊ ಇಲ್ಲೆಲ್ಲ ಟೈಮ್ ಸೇವ್ ಮಾಡ್ಕೋಬೋದು. ಸೊ ಯು ಹ್ಯಾವ್ ಟು ಸೇವ್ ದ ಟೈಮ್. ಸೊ ಕೆಲವೊಂದು ಕ್ವಶನ್ಸ್ ಹೆಂಗೆ ಇರುತ್ತೆ, ನಿಮ್ಗೆ ಟೈಮ್ ಸೇವಿಯರ್ ಇರುತ್ತೆ. ಸೊ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿರ್ತೀರ, ಪ್ರಿಪ್ರೇಟ್ರಿ ಎಲ್ಲ ಬರೆದಿದ್ದೀರಾ, ಮಾಡಲ್ ಪೇಪರ್ ನೋಡಿದ್ದೀರಾ ಅಂದರೆ ಪಕ್ಕಾ ಟೈಮ್ ಸೇವ್ ಆಗುತ್ತೆ. ಬೇರೆ ಕ್ವಶನ್ಸ್ಗೆ ಅದು ನಿಮಗೆ ಟೈಮ್ ಯೂಸ್ಫುಲ್ ಆಗುತ್ತೆ.
ಸೊ ಆ ಥರ ಮಾಡ್ಕೋಬೇಕು. ಹೇಳ್ತಿದ್ದೀನಿ, ಮ್ಯಾಥ್ಸ್ ಪೇಪರ್ನ ನೀವು ಪ್ರಾಕ್ಟೀಸ್ ಮಾಡಿ ಫುಲ್ ಬರೆದಿದ್ರೆ 1.5 ಗಂಟೆಲಿ ಮುಗಿಸ್ಬೋದು, 1.5 ಗಂಟೆಲಿ, 1.5 ತಾಸಲ್ಲಿ ಮುಗಿಸ್ಬೋದು. 1.5 ತಾಸು ಹೇಳ್ತಾರಲ್ಲ ನಾರ್ತ್ ಸೈಡ್, 1.5 ತಾಸು, ಹಾಗೆ 1.5 ತಾಸು ನಾನೇ ಮುಗಿಸಿದ್ದೀನಂತೆ, ನೀವು ಮುಗ್ಸೋಕ್ಕಾಗಲ್ವಾ? ಹೌದೋ ಇಲ್ಲೋ? ಸೊ ANSN ಇದ್ರ ಮೇಲೆ ವರ್ಡ್ ಪ್ರಾಬ್ಲಮ್ಸ್ ಸ್ವಲ್ಪ ತಲೆ ತಿನ್ನೋದು, ವಿಚ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಇಲ್ಲಿ ನಿಮ್ಗೆ ಟೈಮ್ ಕೊಡಲೇಬೇಕು. ವರ್ಡ್ ಪ್ರಾಬ್ಲಮ್ಸ್, ಸೊ ಇದಕ್ಕೆ ಟೈಮ್ ಕೊಡಲೇಬೇಕು. ಓಕೆ. ಸೊ ನೆಕ್ಸ್ಟ್ ಅಗೇನ್ ಕ್ವಾಡ್ರಾಟಿಕ್ ಈಕ್ವೇಷನ್ನು, ಫ್ಯಾಕ್ಟರೈಸೇಷನ್ ಮೆಥಡು, x² + 4x + 4 = 0. ನಾನು ಈಸಿ ಕೊಟ್ಟ ಹೇಳ್ತೀರ, ಈ ಥರ ಕೊಟ್ಟರೆ ಆರಾಮ್ ಸಾಲ್ವ್ ಮಾಡ್ತೀರಾ. ಆ್ಯಂಡ್ ನಿಮ್ಗೆ ಗೊತ್ತಿತ್ತು ಅಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಇಲ್ಲೂ ಏನು ಸೇಮ್ ವರ್ಡ್ ಬೇಸ್ಡ್ ಪ್ರಾಬ್ಲಮ್ಸ್, ಟೈಮ್ ಕೊಡಬೇಕು. ಸೊ ಇದಕ್ಕೂ ಟೈಮ್ ಕೊಡಬೇಕು. ಓಕೆನಾ? ನೆಕ್ಸ್ಟು ಇದಾದ ಮೇಲೆ ನಿಮಗೆ ಇನ್ಯಾವುದಿದೆ? ಎಷ್ಟು ಚಾಪ್ಟರ್ ಆಯಿತು? ಗೊತ್ತಾಗಿಲ್ಲ, ನೆನಪಿಲ್ಲ. 6 ಆಯಿತಾ? ಓಕೆ. ಟ್ರಯಾಂಗಲ್ಸ್ ಅಂತ ಬಂದಾಗ ಥಿಯರಮ್ಸ್ ಅಂತೂ ನೋಡಲೇಬೇಕಾ? ತ್ರಿಭುಜ, ಸೊ ತ್ರಿಜ್ಯ, ರೇಡಿಯಸ್, ಸೊ ಇದಕ್ಕಂತೂ ನೀವು ಥಿಯರಮ್ಸ್ ಅಂತೂ ಟೈಮ್ ಕೊಡಲೇಬೇಕು. ನೋಡ್ಕೊಳ್ಳಿ. ಇದ್ರ ಜೊತೆ ಕ್ವಶನ್ಸ್ ಏನಿದೆ, ಮಾಡಲ್ ಪೇಪರು, ಪ್ರಿಪ್ರೇಟ್ರಿ, ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸು ಒಂದು ಸ್ವಲ್ಪ ಫಸ್ಟ್ ಅದನ್ನು ಸಾಲ್ವ್ ಮಾಡಿರಿ. ಈಗಾಗಲೇ ಮೇಡಮು ಸಾಲ್ವ್ ಮಾಡಿದ್ದಾರೆ, ಸೊ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿರಿ, ಮಿಸ್ ಮಾಡಬೇಡ್ರಿ. ಓಕೆ. ಸೊ ಇದು ದಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ನೀವಿಲ್ಲಿ ಇದಕ್ಕೆ ಟೈಮ್ ಕೊಡಬೇಕು ಈ ಚಾಪ್ಟರ್ಗೆ. ಆ್ಯಂಡ್ ಅಗೇನ್ ಫಸ್ಟ್ ಪಾರ್ಟಲ್ಲಿ ಲಾಸ್ಟ್ ಚಾಪ್ಟ್ರು ಯಾವುದು? ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಕೋಆರ್ಡಿನೇಟ್ ಜಾಮೆಟ್ರಿ ಅಗೇನ್ ಡಿಸ್ಟೆನ್ಸ್ ಫಾರ್ಮುಲಾ, ಎಲ್ಲ ಸೆಕ್ಷನ್ ಫಾರ್ಮುಲಾ, ಸಿಂಪಲ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಇದಕ್ಕೇನಕ್ಕೆ ಟೈಮ್ ಕೊಡ್ತೀರಾ? ಸಾಲ್ವ್ ಮಾಡಿರ್ತೀರ, ಸಾಕು ಸಲ ಸಾಲ್ವ್ ಮಾಡಿರ್ತೀರ, ಮತ್ತೇನಕ್ಕೆ ಟೈಮ್ ಕೊಡಬೇಕು? ಇದಕ್ಕೆ ಟೈಮ್ ಕೊಡಬೇಡ್ರಿ. ಯು ಶುಡ್ ನಾಟ್ ಗಿವ್ ಟು ಮಚ್ ಟೈಮ್. ನಿಮಗೆ ಗೊತ್ತಿತ್ತು, 1-2 ಸಲ ನೋಡೋದು ಮುಗೀತು, ಡನ್, ಫೈನ್. 1-2 ಕ್ವಶನ್ ನೋಡೋದು, 1-2 ಸಲ 1-2 ಕ್ವಶನ್ ನೋಡೋದು ಮುಗೀತು. ಆ್ಯಂಡ್ ಅಗೇನ್ ಇಲ್ಲೂ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್. ಈಗ ನೀವು ನೋಡಿದ್ದೀರ, ಸೊ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಏನಿರುತ್ತೆ ಇದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಇನ್ನು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೆಲವೊಂದು ಸಾಲ್ವ್ ಮಾಡಿದ್ದೀನಿ, ಇನ್ನೂ ಮಾಡೋಣ. ಓಕೆ. ಸೊ ಇಲ್ಲಿಗೆ ಟೈಮ್ ಕೊಡಬೇಕು. ನೆಕ್ಸ್ಟ್ ಇದು ಬಿಟ್ರಿ ಅಂದರೆ ನಿಮಗೆ ಸರ್ಕಲ್ಸು, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸು. ಅಗೇನ್ ಸರ್ಕಲ್ಸು ಥಿಯರಮ್ ಬೇಸ್ಡು, ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹಂಗೆ ಕೇಳ್ಬೋದು. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅಗೇನ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್, ಸೊ ಟೈಮ್ ಕೊಡಬೇಕು. ಈಗ ಏರಿಯಾಸ್ ರಿಲೇಟೆಡ್ ಸರ್ಕಲ್ಸ್ ಬಂತಲ್ಲ, ಫೈನ್. ಯಾವುದು? ಒಂದು ಟ್ರಯಾಂಗಲೇ ತೊಗೊಳ್ರಿ. ಸೊ ಒಂದು ಟ್ರಯಾಂಗಲಲ್ಲಿ ಈ ಕಡೆ ಒಂದು ಆರ್ಕು, ಇಲ್ಲೊಂದು ಆರ್ಕ್ ಇದೆ. ಸೊ ಫೈಂಡ್ ದ ಏರಿಯಾ ಆಫ್ ದ ರಿಮೈನಿಂಗ್ ಅಥವಾ ಶೇಡೆಡ್ ರೀಜನ್. ಸೊ ಈ ಶೇಡೆಡ್ ರೀಜನ್ದು ಏರಿಯಾ ಫೈಂಡ್ ಮಾಡಿರಿ. ಹಿಂಗೆ ಇದು ಈಸಿನೇ, ಬಟ್ ಹೇಳ್ತಿರೋದು ಈ ಥರ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೇಳಬಹುದು. ಫೈನ್. ಸೊ ಇದಾದಮೇಲೆ ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಅಂತ ಬಂದಾಗೂ ಅಗೇನ್ ವ್ಯಾಲ್ಯೂಸ್ ರಿಲೇಟೆಡ್ ಏನಿದೆ, ಈಗ ಸೈನ್ 30 ಡಿಗ್ರಿ, ಕಾಸ್ 30 ಡಿಗ್ರಿ, ಅದಕ್ಕೆಲ್ಲ ಜಾಸ್ತಿ ಬೇಕಾಗಿಲ್ಲ. ಬಿಕಾಸ್ ನಿಮ್ಗೆ ವ್ಯಾಲ್ಯೂಸ್ ಗೊತ್ತಿತ್ತು, ಹಾಕ್ಕೊಳೋದು, ಸಾಲ್ವ್ ಮಾಡೋದು. LHS ಕೊಟ್ಟಿರ್ತಾರೆ, RHS ಪ್ರೂವ್ ಮಾಡೋದು. ಸೊ ಸಮಥಿಂಗ್ ನಾಟ್ ಸೋ ಡಿಫಿಕಲ್ಟ್. ಆ್ಯಂಡ್ ಅಗೇನ್ ಈಗ ಟ್ರಯಾಂಗಲ್ ಕೊಟ್ಟರು, ಫೈಂಡ್ ದ ವ್ಯಾಲ್ಯೂ ಆಫ್, ಇಲ್ಲಿ ಆಲ್ಫಾ ಅಂತ ಕೊಟ್ಟರು, ಸೈನ್ ಆಲ್ಫಾ, ಕಾಸ್ ಆಲ್ಫಾ. ಇದೇನು ಸಾಲ್ವ್ ಮಾಡಬೇಕಾ? ಅಂದರೆ ಈಗ ಕೂತು ಅವು ಮಾಡಬೇಕಪ್ಪ, ಇದಕ್ಕೆ ಟೈಮ್ ಕೊಡಬೇಕಾ? ಬೇಕಿಲ್ಲ. ಸೊ ದಿಸ್ ಟೈಮ್ ಯು ಹ್ಯಾವ್ ಟು ಯೂಸ್ ವೈಸ್ಲಿ. ಓಕೆ. ಸೊ ಅದಕ್ಕಿಂತ ಇಲ್ಲಿ ಐಡೆಂಟಿಟೀಸ್ಗೆ ಯು ಹ್ಯಾವ್ ಟು ಗಿವ್ ಟೈಮ್. ಸೊ ಇದ್ರದ್ದು ಏನಿದೆ ಪಾರ್ಟ್ 2 ನಾಳೆ ಲೈವ್ ಕ್ಲಾಸ್ ಮಾಡ್ತೀನಿ, ಮಿಸ್ ಮಾಡಬೇಡ್ರಿ. ಓಕೆ. ಸೊ ಐಡೆಂಟಿಟೀಸ್ ಟೈಮ್ ಕೊಡಬೇಕು. ಆ್ಯಂಡ್ ಸಿಮಿಲರ್ಲಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಫುಲ್ ಟೈಮ್ ಕೊಡಬೇಕು. ಬಿಕಾಸ್ ಮೇಲೆ ಆ್ಯಂಗಲ್ ಆಫ್ ಮೇಲೆ ನೋಡ್ತೀನಿ, ಕೆಳಗೆ ನೋಡ್ತೀನಿ, ಆ ಕಡೆ ನೋಡ್ತೀನಿ, ಈ ಕಡೆ ನೋಡ್ತೀನಿ, ಅಲ್ಲೊಂದು ಶಿಪ್ಪು, ಇಲ್ಲೊಂದು ಶಿಪ್ಪು. ಸೊ ಆ ಥರ. ನೆಕ್ಸ್ಟು ಇದು ಆ ಹೈಟಲ್ಲಿದೆ, ಇದು ಈ ಹೈಟಲ್ಲಿದೆ. ಸೊ ಅಗೇನ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಸೊ ಇದಕ್ಕೂ ಟೈಮ್ ಕೊಡಲೇಬೇಕು. ನೆಕ್ಸ್ಟು ಸರ್ಫೇಸ್ ಏರಿಯಾ, ಟೈಮ್ ಕೊಡದೇ ಇರ್ತೀರಾ. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಇದಕ್ಕೆ ಜಾಸ್ತಿ ಟೈಮ್ ಹೋಗುತ್ತೆ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ದಿಸ್ ಈಸ್ ಸ್ಕೋರಿಂಗ್. ಇದರಲ್ಲಿ ಏನೇನು ಕಷ್ಟ ಅಂತ ಇಲ್ಲ. ಬಿಕಾಸ್
ಡಯಾಗ್ರಾಮ್ ಕೊಟ್ಟಿರ್ತಾರೆ, ಇಲ್ಲೇನಿರುತ್ತೆ, ಶೇಪ್ಸ್ ಗೊತ್ತಾಗುತ್ತೆ, ಸಿಲಿಂಡರು, ಕೋನು, ಹೆಮಿಸ್ಪಿಯರು, ಶೇಪ್ಸ್ ಗೊತ್ತಾಗುತ್ತೆ, ಫಾರ್ಮುಲಾ ಹಾಕೋದು, ಸಾಲ್ವ್ ಮಾಡೋದು. ಆ್ಯಂಡ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಬೇಕಾದ್ರೆ ಕಾಮನ್ ಹೆಂಗೆ ತಗೊಳೋದು, ಕ್ಯಾಲ್ಕುಲೇಷನ್ಸ್ ಹೆಂಗೆ ಈಸಿ ಮಾಡ್ಕೊಳೋದು ಅಂತಲೂ ತೋರಿಸಿದ್ದೀನಿ, ಸಾಲ್ವ್ ಮಾಡಿದ್ದೀನಿ. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲೇ ತೊಗೊಂಡು ಸಾಲ್ವ್ ಮಾಡಿದ್ದೀನಿ, ಅಥವಾ ಲೈವ್ ಕ್ಲಾಸಸ್ ತೊಗೋಬೇಕಾದ್ರೆ ಹೇಳಿ ಸಾಲ್ವ್ ಮಾಡಿದ್ದೀನಿ. ಸೊ ಆ್ಯಂಡ್ ನಿಮಗೆ ಕಾಮನ್ ತೊಗೊಳೋದು ಗೊತ್ತಾಯಿತು ಅಂದರೆ ಈ ಚಾಪ್ಟ್ರು ಈಸಿ. ಓಕೆ, ಸೊ ಇನ್ನು ಲಾಸ್ಟ್ ಅಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಗೇನ್ ಮೀನು, ಮೋಡು, ಮೀಡಿಯನ್ನು, ಇದರಲ್ಲಿ ಒಂದು ಅಂದರೆ ಫಾರ್ಮುಲಾಸ್. ಸೊ ಫಾರ್ಮುಲಾಸ್ ಏನಿದೆ ಎಲ್ಲದು ನೋಡ್ಕೊಳ್ಳಿ. ರಿಲೇಷನ್ಶಿಪ್ ಮೀನ್, ಮೋಡ್, ಮೀಡಿಯನ್, ರಿಲೇಷನ್ಶಿಪ್ M ರಿಲೇಷನ್ಶಿಪ್ ಏನು. ನೆಕ್ಸ್ಟು ಇದಾದಮೇಲೆ ಪ್ರತಿಯೊಂದು ಮೀನು ಸ್ಟೆಪ್ ಡಿವಿಯೇಷನ್ನು, ನೆಕ್ಸ್ಟು ಅಜೂಮ್ ಮೀನ್ ಮೆಥಡು, ನೆಕ್ಸ್ಟ್ ಡೈರೆಕ್ಟ್ ಮೆಥಡು. ಸೊ ಪ್ರತಿಯೊಂದು ಫಾರ್ಮುಲಾಸ್ ಗೊತ್ತಿಲ್ಲ, ಬಿಕಾಸ್ ಅವ್ರು ಏನು ಬೇಕಾದ್ರೂ ಕೇಳ್ಬೋದು, ಯಾವ ಒಂದು ಪರ್ಟಿಕ್ಯುಲರ್ ಮೆಥಡ್ ಆದರೂ ಕೇಳ್ಬೋದು. ಇನ್ನು ಮೋಡು, ಮೀಡಿಯನ್ ಅಂತೂ ಅದೇ ಅಗೇನ್ ಅದಕ್ಕೆ ಟೈಮ್ ಕೊಡಬೇಕಾ, ಬೇಕಿಲ್ಲ. ಸೊ ಲಾಸ್ಟ್ ಪ್ರಾಬಬಿಲಿಟಿ ಅಂತ ಬಂದಾಗ, ಸೊ 1 ಮಾರ್ಕ್ಸು MCQs ಏನಿರುತ್ತೆ ಕೈಂಡ್ ಆಫ್ ಈಸಿ, ಅಂದರೆ ಅಷ್ಟೊಂದೇನು ಡಿಫಿಕಲ್ಟಿ ಅಂತ ಇರಲ್ಲ. ಈಗ -1 ಪ್ರಾಬಬಿಲಿಟಿನ ಅಲ್ಲ, ಬಿಕಾಸ್ ನೆಗೆಟಿವ್ ಇರಲ್ಲ, 1ಗಿಂತ ಜಾಸ್ತಿ ಇರಲ್ಲ. ಸೊ ಫ್ರ್ಯಾಕ್ಷನ್ ಇರ್ಬೋದು, ಡೆಸಿಮಲ್ ಇರ್ಬೋದು, ಬಟ್ 0 to 1 ಅಷ್ಟೇ ಇರಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಅಗೇನ್ ವರ್ಡ್ ಬೇಸ್ಡ್ ಪ್ರಾಬ್ಲಮ್ ಏನಿದೆ ಸ್ವಲ್ಪ ಟೈಮ್ ಕೊಡ್ರಿ, ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ಅಷ್ಟೇ. ಸೊ ಇಷ್ಟು ಮಾಡಿದ್ರಿ ಅಂದರೆ ನೀವು ಎಲ್ಲಿ ಟೈಮ್ ಕೊಡಬೇಕು, ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಾಯಿತು ಅಂದರೆ ಸ್ಕೋರಿಂಗ್ ಈಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್. ಓಕೆ, ಸೊ ಈ ಥರ ಟೈಮ್ ಮ್ಯಾನೇಜ್ ಮಾಡ್ಕೊಳೋದು ಇಂಪಾರ್ಟೆಂಟ್. ಯಾಕಂದರೆ 2 ದಿನ ಇದೆ. ಸೊ ಇವತ್ತು ಇನ್ನೇನು ಆಗ್ತಾ ಹೋಯ್ತು. ಸೊ ಇಷ್ಟು ಸ್ಯಾಟರ್ಡೆ ಅಲ್ಲ, ಸೊ ಇವತ್ತು ಯಾವತ್ತು ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಇನ್ನೊಂದು 2 ದಿನ ಅಷ್ಟೇ ಇರೋದು, 2 ದಿನ. ಸೊ 2 ದಿನ, ಇವತ್ತು ಒಂದು ಪಾರ್ಟು, ನಾಳೆ ಒಂದು ಪಾರ್ಟು, ಅಥವಾ ಮಿಕ್ಸು. ಇವತ್ತು ಒಂದು ಪಾರ್ಟ್, ಫಸ್ಟ್ ಪಾರ್ಟಿಗೆ ಆ್ಯಕ್ಚುಲಿ ಇವತ್ತು ನಾಳೆ ಫುಲ್ ಡೇನೂ ಬೇಕಿಲ್ಲ, ಬಟ್ ನೀವು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಸ್ಪೆಷಲಿ ಸೆಕೆಂಡ್ ಪಾರ್ಟ್ ಇಸ್ ವೇರ್ ಯು ಹ್ಯಾವ್ ಟು ಫೋಕಸ್ ಮೋರ್, ಬಿಕಾಸ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಜಾಸ್ತಿ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಫಸ್ಟ್ ಪಾರ್ಟಲ್ಲಿ ಬರಲ್ಲ ಅಂತಲ್ಲ ಹೇಳಿದ್ದೆ, ಅರ್ಥಮೆಟಿಕ್ ಪ್ರೋಗ್ರೆಷನು, ಕೋಆರ್ಡಿನೇಟ್ ಜಾಮೆಟ್ರಿ ಆಯಿತು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಆಯಿತು, ವರ್ಡ್ ಬೇಸ್ಡ್ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್. ಓಕೆ, ಸೊ ಲೈವ್ ಕ್ಲಾಸ್ ಮಿಸ್ ಮಾಡಬೇಡ್ರಿ. ಫೈನ್, ಸೊ ಸಿ ಯು ಸೂನ್, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು, ಜೈ ಹಿಂದ್.